ಪಾಕಿಸ್ತಾನದ ವಿರುದ್ಧ ಭಾರತ ಸೇನೆ ನಡೆಸ್ತಾ ಇರುವಂತಹ ಆಪರೇಷನ್ ಸಿಂಧೂರ ಮುಂದುವರೆದಿದೆ. ಭಾರತದ ದಾಳಿ ಪಾಕಿಸ್ತಾನದ ಎದೆಯಲ್ಲಿ ಈಗ ನಡುಕವನ್ನು ಹುಟ್ಟಿಸಿದೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರವನ್ನು ಬಳಸಿ ಪಾಕಿಸ್ತಾನವನ್ನು ಹುಟ್ಟಡಗಿಸಿದೆ ಭಾರತ. S-400 ಸುದರ್ಶನ ಚಕ್ರ ನಾಗಾಸ್ತ್ರ ಕಾಮಿಕಾಸ್ ಡ್ರೋನ್ ಬಳಕೆಯಾಗಿದೆ. ಹಾರೋಪ್, ಹರ್ಪಿ ಡ್ರೋನ್, ಡೀಪ್ ಸ್ಟ್ರೈಕರ್ ಕ್ರೂಸರ್ ಕ್ಷಿಪಣಿಗಳನ್ನು ಕೂಡ ಬಳಕೆ ಮಾಡಿದೆ ಭಾರತ. ಏರ್ ಮಿಸೈಲ್ಸ್ ಅನ್ನು ಬಳಸಿ ಪಾಕ್ ದಾಳಿಗೆ ಪ್ರತಿರೋಧವನ್ನು ಒಡ್ಡಿರುವಂತಹದ್ದು. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸಿ ಪಾಕಿಸ್ತಾನ ಪತ್ರಗುಟ್ಟುವ ಹಾಗೆ ಭಾರತ ಮಾಡಿದೆ. S-400 ಸುದರ್ಶನ ಚಕ್ರ, ನಾಗಾಸ್ತ್ರ ಕಾಮಿಕಾಸ್ ಡ್ರೋನ್ ಸೇರಿದಂತೆ ಹಾರೋಪ್, ಹರ್ಪಿ ಡ್ರೋನ್, ಡೀಪ್ ಸ್ಟ್ರೈಕರ್ ಕ್ರೂಸರ್ ಕ್ಷಿಪಣಿಯನ್ನು ಕೂಡ ಭಾರತ ಬಳಕೆ ಮಾಡಿಕೊಂಡು ಏರ್ ಸ್ಟ್ರೈಕ್ ಅನ್ನು ಮಾಡಿದೆ. ಭಾರತ ಮಾಡಿದಂತಹ ದಾಳಿಗೆ ಪಾಕಿಸ್ತಾನ ಅಕ್ಷರಶಃ ಪತ್ರಗುಟ್ಟು ಹೋಗಿರುವಂಥದ್ದು, ಅಕ್ಷರಶಃ ನಲಗಿರುವಂಥದ್ದು. ಪಾಕಿಸ್ತಾನದ ಡ್ರೋನ್ಗಳನ್ನು, ಮಿಸೈಲ್ಸ್ಗಳನ್ನು S-400 ನಿಯಂತ್ರಿಸುವಲ್ಲಿ, ಆಕಾಶದಲ್ಲಿ ಹೊಡೆದುರುಳಿಸುವಲ್ಲೂ ಕೂಡ ಸಕ್ಸಸ್ ಆಗಿರುವಂಥದ್ದು. ನೀವು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. S-400 ಸುದರ್ಶನ ಚಕ್ರ, ಇದನ್ನು ಕೂಡ ಗಡಿಯಲ್ಲಿ 4 ಗಡಿಯಲ್ಲಿ ನಿಯೋಜನೆ ಮಾಡಲಾಗಿತ್ತು, ಅದನ್ನು ಬಳಸಲಾಗಿದೆ. ಜೊತೆಗೆ ಹಾರ್ಪೋ, ಹರ್ಫಿ ಡ್ರೋನ್ ಅನ್ನು ಕೂಡ ಬಳಕೆ ಮಾಡಲಾಗಿದೆ. ಡೀಪ್ ಸ್ಟ್ರೈಕರ್ ಡ್ರೋನ್ ಅನ್ನು ಕೂಡ ಬಳಕೆ ಮಾಡಿರುವಂಥದ್ದು. ಏರ್ ಮಿಸೈಲ್ಸ್ ಅನ್ನು ಬಳಸಿ ಪಾಕ್ ದಾಳಿಗೆ ಭಾರತ ಮುಂದಾಗಿದೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸುವ ಮೂಲಕ ಪಾಕ್ಗೆ ತಕ್ಕ ಪಾಠವನ್ನು ಕಲಿಸುವುದಕ್ಕೆ ಭಾರತ ಮುಂದಾಗಿದೆ. S-400 ಸುದರ್ಶನ ಚಕ್ರ ಏನಿದೆ, ಇದು ಅತ್ಯಂತ ಪರಿಣಾಮಕಾರಿಯಾಗಿ ಗಡಿಯಲ್ಲಿ ಕೆಲಸವನ್ನು ಮಾಡಿರುವಂಥದ್ದು. ರಷ್ಯಾದಲ್ಲಿ ರೆಡಿಯಾದಂತಹ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಇದು. 2018ರಲ್ಲಿ ಭಾರತದ ಬತ್ತಳಿಕೆಯನ್ನು ಸೇರಿತ್ತಿದ್ದು. 4 ಕಡೆಗಳ ಗಡಿಗಳಲ್ಲಿ ಇದನ್ನು ನಿಯೋಜನೆ ಮಾಡಲಾಗಿದೆ. ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ್, ಗುಜರಾತ್ ಗಡಿಗಳಲ್ಲಿ ಇದನ್ನು ಇಟ್ಟಿರುವಂತಹದ್ದು. ನಿರಂತರವಾಗಿ ಕ್ಷಿಪಣಿಗಳನ್ನು, ಡ್ರೋನ್ಗಳನ್ನು ಹೊಡೆದುರುಳಿಸುವಲ್ಲಿ, ಅದನ್ನು ಐಡೆಂಟಿಫೈ ಮಾಡುವಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಲೋಕೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಲೋಕೇಶ್, ಭಾರತದ ಶಕ್ತಿ, ಸಾಮರ್ಥ್ಯ, ರಕ್ಷಣಾ ವಲಯದಲ್ಲಿದ್ದಂತಹ ತಾಕತ್ತು ಇವತ್ತು ಜಾಗತಿಕವಾಗಿ ಅನಾವರಣವಾಗಿದೆ. ಭಾರತ ಪಾಕಿಸ್ತಾನದ ಮೇಲೆ ದಾಳಿ ಮಾಡುವುದಕ್ಕೆ ಯಾವ್ಯಾವ ಶಸ್ತ್ರಾಸ್ತ್ರಗಳ, ಆಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಕೆ ಮಾಡಿಕೊಳ್ತು, ಅದರ ಇಂಪಾರ್ಟೆನ್ಸ್ ಏನು, ಹೇಗದ ಹೆಲ್ಪ್ ಆಯ್ತು, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ. ಪ್ರೇಮ್, ಭಾರತ ಬಳಸಿರುವಂತಹ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಮುಂದೆ ಪಾಕಿಸ್ತಾನದ ಶಸ್ತ್ರಾಸ್ತ್ರಗಳು ಏನೇನು ಅಲ್ಲ. ಚೀನಾ ನಿರ್ಮಿತ ಶಸ್ತ್ರಾಸ್ತ್ರಗಳನ್ನ ಭಾರತೀಯ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಉಡಿಸ್ ಮಾಡಿವೆ. ಅದಕ್ಕೆ ಸ್ಪಷ್ಟ ನಿದರ್ಶನ ಅಂತಂದ್ರೆ ಕಳೆದ 2-3 ದಿನಗಳಿಂದಲೂ ಕೂಡ ದಾಳಿ ಮಾಡ್ತಾ ಇರ್ತಕ್ಕಂಥ ಪಾಕಿಸ್ತಾನ ಪ್ರತಿ ದಾಳಿಯಲ್ಲಿ ಉಡಿಸಾಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಏನು ಉಗ್ರರ ನೆಲೆಗಳನ್ನ ಧ್ವಂಸ ಮಾಡುವಲ್ಲಿ ವರ್ಕ್ ಆಗಿರುವಂತಹ ಮಿಸೈಲ್ಸ್ಗಳು, ಡೀಪ್ ಸ್ಟ್ರೋಕ್ ಮಿಸೈಲ್ಸ್ ಗಳನ್ನ ಬಳಕೆ ಮಾಡಿರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ನಿನ್ನೆ ಸುದರ್ಶನ್ ಚಕ್ರದಿಂದಾಗಿ ಇಡೀ ಪಾಕಿಸ್ತಾನದ ಹಲವು ನೆಲೆಗಳನ್ನ ಧ್ವಂಸ ಮಾಡಿರುವಂತದ್ದು. ಸುದರ್ಶನ್ ಚಕ್ರ ರಷ್ಯಾ ನಿರ್ಮಿತ ಆದ್ರೂ ಕೂಡ ಭಾರತ ಅದನ್ನ ಬಳಕೆಯನ್ನ ಮಾಡ್ಕೊಂಡಿತ್ತು. ಆ ಸುದರ್ಶನ್ ಚಕ್ರದಿಂದಾಗಿ ಪಾಕಿಸ್ತಾನದ ದಾಳಿ ವಿಫಲ ಆಗಿದೆ. ಅದಷ್ಟೇ ಅಲ್ಲದೆ ಕಾಮಿಕ್ರೋಸ್ ಡ್ರೋನ್ ಅನ್ನ ಕೂಡ ಬಳಕೆ ಮಾಡಿರುವಂತದ್ದು. ಆತ್ಮಹತ್ಯೆ ಡ್ರೋನ್ ಅನ್ನ ಬಳಕೆ ಮಾಡಿ ಲಾಹೋರ್, ಇಸ್ಲಾಮಾಬಾದ್ ಸೇರಿದಂತೆ ಅನೇಕ ಕಡೆಗಳಲ್ಲಿ ದಾಳಿಯನ್ನ ಮಾಡಲಾಗಿದೆ. ಪ್ರತಿ ದಾಳಿಗೆ ಅಂದ್ರೆ ಪಾಕಿಸ್ತಾನದ ಎಲ್ಲಾ ದಾಳಿ ಕೂಡ ವಿಫಲ ಆಗಿದೆ. ಅಂತ ಪವರ್ಫುಲ್ ಶಸ್ತ್ರಾಸ್ತ್ರವನ್ನ ಭಾರತೀಯ ಸೇನೆ ಬಳಕೆ ಮಾಡಿರುವಂತದ್ದು. ಮತ್ತೆ ಆರೋಪ್ ಡ್ರೋನ್ ಗಳನ್ನು ಕೂಡ ಬಳಕೆ ಮಾಡಿದೆ. ಇಸ್ರೇಲ್ ನಿರ್ಮಿತ ಆದ್ರೂ ಕೂಡ ಭಾರತ ಬಳಕೆ ಮಾಡಿಕೊಡ್ತಕ್ಕಂಥ ಆರೋಪ್ ಡ್ರೋನ್ ಇಂದನೂ ಕೂಡ ದಾಳಿಯನ್ನು ವಿಫಲ ಮಾಡಲಿಕ್ಕೆ ಯಶಸ್ವಿ ಆಗಿರುವಂತದ್ದು. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನ ಬಳಸಿಕೊಂಡು ಆಪರೇಷನ್ 1 ಅಂದ್ರೆ ಆಪರೇಷನ್ ಸಿಂಧೂರ 1 ಮತ್ತೆ ಆಪರೇಷನ್ ಸಿಂಧೂರ 2 ಕಾರ್ಯಾಚರಣೆಗಳು ಯಶಸ್ವಿ ಆಗಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ಪಾಕಿಸ್ತಾನಕ್ಕೆ ಟಕ್ಕರ್ ಕೊಡುವಂತಹ ಕೆಲಸವನ್ನು ಭಾರತ ಮಾಡಿರುವಂಥದ್ದು. ಅದರಲ್ಲೂ ಕೂಡ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ, ಅದರ ಪಾತ್ರ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ.